ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತಪ್ಪ ಅಂದರೆ, ರಂಗನಾಥ್ ತನ್ನ ರೂಮನ್ನೇ ಸೂರ್ಯ ಮತ್ತು ಮೀನಿಗೆ ಬಿಟ್ಕೊಡೋಕ್ಕೆ ಡಿಸೈಡ್ ಮಾಡಿರ್ತಾನೆ. ಯಾರು ಎಷ್ಟೇ ಹೇಳಿದರೂ ಅವನು ಕನ್ವಿನ್ಸೇ ಆಗಿರಲ್ಲ. ಆವಾಗ ಇದಕ್ಕೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಅಂದರೆ ನನ್ನ ರೂಮ್ನೇ ಬಿಟ್ಕೊಡೋದು, ನೀವು ಸೂರ್ಯ ಮತ್ತು ಮೀನು ನನ್ನ ರೂಮಲ್ಲೇ ಇರಬೇಕು ಅಂತ ತುಂಬ ಹಠ ಇಡ್ತಾನೆ. ಸೂರ್ಯ ಎಷ್ಟೇ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡೋದು ಒಪ್ಕೊಳ್ಳಲ್ಲ. ಆವಾಗ ಸೂರ್ಯ ಹೇಳ್ತಾನೆ ಮನೋಜಿಗೆ, ನೀನಾದರೂ ಹೇಳು ಅಂತ. ಆವಾಗ ಮನೋಜ್ ಹೇಳ್ತಾನೆ, ಹೌದಪ್ಪ, ರವಿ ಮತ್ತು ಶ್ರುತಿ ನಿನ್ನ ರೂಮಲ್ಲಿದ್ದರೆ ನೀನು ಮತ್ತು ಅಮ್ಮ ಸೂರ್ಯನ ರೂಮಲ್ಲಿ ಇರ್ಬೋದು ಅಂತ ಹೇಳ್ತೇನೆ. ಆವಾಗ ರಂಗನಾಥ್ ಹೇಳ್ತಾನೆ, ಅಪ್ಪ ನೀನು ಲಾಯರ್ ಆಗದೆ ಇರೋದು ನಂಗೆ ತುಂಬ ಖುಷಿಯಾಗಿದೆ, ಆಗಿದ್ದರೆ ಏನಾಗ್ತಿತ್ತು ಅಂತ ಹೇಳ್ತಾನೆ. ರಂಗನಾಥ್ ಶಾಂತಿ ಹತ್ರ ಕೇಳ್ತಾನೆ, ನೀನು ನನ್ನ ಜೊತೆ ಇರ್ತೀಯೋ ಇಲ್ವೋ ಅಂತ. ಆವಾಗ ಶಾಂತಿ, ಇನ್ನೇನು ಮಾಡೋಕ್ಕಾಗತ್ತೆ, ಇಂಥ ಮಕ್ಕಳಿದ್ರೆ ಇರಬೇಕಾಗತ್ತೆ ಅಡ್ಜಸ್ಟ್ ಮಾಡಿಕೊಂಡು. ಆವಾಗ ರಂಗನಾಥ್ ಹೇಳ್ತಾನೆ, ಯಾಕೆ ಮಕ್ಳಿಗೆ ಬೈತೀಯ, ನಾವೆಲ್ಲ ಸೌಲಭ್ಯ ಮಾಡಿಕೊಟ್ಟಿದ್ರೆ ಅವ್ರು ಯಾಕೆ ಹಿಂಗೆ ಆಡ್ತಾಯಿದ್ರು, ನಾನು ರಿಟೈರ್ಡು, ನನ್ನ ಹತ್ರ ಏನೂ ಆಗಲ್ಲ, ಈಗ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ರಂಗನಾಥ್ ಹೇಳ್ತಾನೆ. ಆವಾಗ ಸೂರ್ಯ ಮೀನನ್ನು ಕರೆದು ರೂಮಿಗೆ ಬಾ ಅಂತ ಹೇಳ್ತಾನೆ. ಆವಾಗ ರೂಮ್ ಒಳಗೆ ಹೋಗಿಬಿಟ್ಟು ಅಪ್ಪಂಗೆ ನೆಲದ ಮೇಲೆ ಮಲ್ಕೊಂಡು ಎದ್ದು ಹೇಳೋಕ್ಕಾಗಲ್ಲ, ಈ ಮಂಚನಾದರೂ ಅವ್ರಿಗೆ ಹೊರಗಿಡೋಣ, ಅವ್ರು ನಮ್ಮ ಮಾತನ್ನು ಕೇಳಲ್ಲ ಅಂತ ಹೇಳ್ತಾನೆ. ಆವಾಗ ಮೀನ ಸರಿ ಅಂತ ಹೇಳ್ತಾನೆ. ಸೂರ್ಯ ಮನೋಜನ್ನು ಕರೆದು, ಪೆಂಗೆ ಬಾರೋ ಇಲ್ಲಿ ಅಂತಾನೆ. ಅವನು ಏನು ನನಗೆ ಪೆಂಗೆ ಅಂತೀಯ ಅಂದಾಗ, ಬಂದು ಮಂಚ ಹಿಡಿ, ಅಪ್ಪಂಗೆ ಮಂಚ ಹಾಕೋಣ ಹೊರಗಡೆ ಅಂತ ಹೇಳ್ತಾನೆ. ಇಬ್ಬರು ಸೇರಿಕೊಂಡು ಮಂಚನ ಹೊರಗೆ ತಂದು ಹಾಕ್ತಾರೆ. ಸೂರ್ಯ ಅಪ್ಪಂಗೆ ಹೇಳ್ತಾನೆ, ಅಪ್ಪ ಪ್ಲೀಸ್ ಇದಕ್ಕೂ ಬೇಡ ಅಂತ ಹೇಳ್ಬಿಡಿ, ನಿಮಗೆ ಕಾಲು ನೋವು, ನೀವು ಯಾರಿಗೂ ಹೇಳ್ಕೊಳ್ಳಲ್ಲ ಅಂತ ನಂಗೆ ಗೊತ್ತು, ನೀವು ಪ್ಲೀಸ್ ಈ ಮಂಚದ ಮೇಲೆ ಮಲ್ಕೊಳ್ಳಿ ಅಂತ ಹೇಳ್ತಾನೆ. ಆವಾಗ ಶಾಂತಿನೂ ಹೇಳ್ತಾಳೆ, ಹೌದು ರೀ, ನನಗೂ ಆಗಲ್ಲ ಎದ್ದು ಕೂತ್ಕೊಳ್ಳೋಕ್ಕೆ ಅಂತ ಹೇಳ್ತಾನೆ. ಅದಕ್ಕೆ ರಂಗನಾಥ್ ಒಪ್ಕೋತಾನೆ. ಇಲ್ಲಿ ರವಿ ಶ್ರುತಿನ ಕೇಳ್ತಾ ಇದ್ದಾನೆ, ನಿನಗೆ ಇಲ್ಲಿ ಕಂಫರ್ಟಬಲ್ ಆಗಿದೆಯಾ ತಾನೆ ಅಂತ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಏನು ಕಂಫರ್ಟೇಬಲ್ ಏನೋ, ನನಗಿಲ್ಲಿ ತುಂಬ ಕನ್ಫ್ಯೂಸ್ ಆಗ್ತಿದೆ ಅಂತ ಹೇಳ್ತಾಳೆ. ಯಾಕೆ ಅಂತ ಕೇಳಿದಾಗ, ಈ ಮನೆಯವರು ಮೊದಲೇ ತಿಳ್ಕೊಬೇಕಿತ್ತು ತಾನೆ, ನಮ್ಮನ್ನು ಮನೆ ಕರೆಯೋಕ್ಕೆ ಮುಂಚೆ ಈ ಮನೇಲಿ ನಮ್ಗೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಇದೆಯಾ ಇಲ್ವಾ ಅಂತ ಹೇಳ್ತಾನೆ. ಆವಾಗ ರವಿ ಹೇಳ್ತಾನೆ, ಇದೆಲ್ಲ ಪ್ರಾಬ್ಲಮ್ ಆಗ್ತಿರೋದು ಸೂರ್ಯನಿಂದ ಅಂತ ಹೇಳ್ತಾನೆ. ಆವಾಗ ಶ್ರುತಿ, ಪ್ರಾಬ್ಲಮ್ ಆಗ್ತಿರೋದೆಲ್ಲ ಸೂರ್ಯನ ಪ್ರಾಬ್ಲಮ್ ಅಂತ ಹೇಳ್ತಾಳೆ. ನಾವು ಆ ಮನೇಲಿ ಎಷ್ಟು ಚೆನ್ನಾಗಿದ್ವಿ, ಬರೀ ರೂಮಲ್ಲೇ ಇಡೀ ಮನೆಯೇ ನಮ್ಮದಾಗಿತ್ತು, ಎಷ್ಟು ಫ್ರೀಡಮ್ ಆಗಿರ್ತಿದ್ವಿ ಅಂತ ಹೇಳ್ತಾಳೆ. ಇಲ್ಲಿಗೆ ಬರೋಕ್ಕೆ ಮುಂಚೆ ನೀನೇ ತಾನೇ ಹೇಳಿದ್ದು ಫ್ಯಾಮಿಲಿ ಅಂದ್ರೇನು, ಕುಟುಂಬ ಅಂತ ಏನು, ಎಷ್ಟು ಹೊಂದಾಣಿಕೆ ಇರುತ್ತೆ ಅಂತ. ಇವಾಗ ನೋಡಿದ್ರೆ ನಿಮ್ಮ ಮನೇಲಿ ಒಂಚೂರು ಹೊಂದಾಣಿಕೆನೇ ಇಲ್ಲ, ಒಬ್ರಿಗೊಬ್ರು ಜಗಳ ಆಡ್ತಿದ್ದಾರೆ, ರೂಮ್ಗೋಸ್ಕರ ಜಗಳ ಆಡ್ತಿದ್ದಾರೆ ಅಂತ ಶ್ರುತಿ ರವಿಗೆ ಹೇಳ್ತಾರೆ. ಅವಾಗ ರವಿ ಹೇಳ್ತಾನೆ, ಎಲ್ರದ್ದು ಏನು ಪ್ರಾಬ್ಲಮ್ ಇಲ್ಲ, ಸೂರ್ಯನೇ ತಾನೇ ಮಾಡ್ತಾ ಇರೋದು ಅಂತ ಹೇಳ್ತಾನೆ. ರವಿ ಹೇಳ್ತಾನೆ, ನಮ್ಮದು ತಪ್ಪಿದೆ, ನಾವು ತಾನೇ ಸ್ಟೇಷನ್ ಹತ್ತುವಾಗೆ ಮಾಡಿದ್ದು, ಅದಕ್ಕೆ ಅವರಿಗೆ ಬೇಜಾರಾಗಿರೋದು ಅಂತ ಹೇಳ್ತಾನೆ.